ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪೇಪರ್ 5 ಅನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಆಲ್ರೆಡಿ DDPI ಪೇಪರ್ಸ್ ಆಗಿರ್ಬೋದು, ಮತ್ತೊಂದು ಪೇಪರ್ಗಳೆಲ್ಲ ಸಿಕ್ಕಿರಬಹುದು. ಅದು ಕೂಡ ಜಸ್ಟ್ ಪ್ರಾಕ್ಟೀಸ್ ಪೇಪರ್ ಥರನೇ ಅವರು ಪ್ರಿಪೇರ್ ಮಾಡಿರ್ತಾರೆ. ಸೊ ಈ ಪೇಪರ್ 5 ಇದೆಯಲ್ಲ, ಇದು ತುಂಬ ವೇಟೇಜ್ ಇರುವಂಥ ಪೇಪರ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುವಂಥ ಪೇಪರನ್ನು ನಾನಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳಿರುವಂಥ ಕ್ವೆಶನ್ಸ್ ಅಥವಾ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಿಮ್ಮ ಎಕ್ಸಾಮಲ್ಲಿ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಪ್ರತಿಯೊಂದು ಕ್ವೆಶನ್ ಕೂಡ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ನೀವು ಕೂಡ ಆನ್ಸರ್ಸನ್ನು ಗೆಸ್ ಮಾಡ್ತಾ ಬನ್ನಿ. ಯಾವುದು ರೈಟ್ ಆಗಿರುತ್ತೆ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಯಾವುದು ರಾಂಗ್ ಮಾಡ್ತಾ ಇದ್ದೀರಾ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಒಂದು ಸೆಷನನ್ನು ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ನೋಡಿ. ಸೊ ಇಲ್ಲಿ ಟೋಟಲಿ 40 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟನ್ನೇ ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಸೊ ನೋಡಿ, ದ ಫಸ್ಟ್ ಕ್ವೆಶನ್ ಈಸ್ ದ ಗ್ರೂಪ್ ಆಫ್ ಕಂಪೌಂಡ್ಸ್ ವಿಚ್ ಆರ್ ಇನ್ ದ ಹೋಮೋಲಾಗಸ್ ಸೀರೀಸ್. ಹೋಮೋಲಾಗಸ್ ಸೀರೀಸ್ ಅಂತಂದರೆ ನಿಮ್ಮ ತಲೆಗೆ ಬರಬೇಕಾಗಿರುವಂಥ ಫಸ್ಟ್ ಥಿಂಗ್ ಏನು ಅಂದರೆ, ಆ ಒಂದು ಆಪ್ಷನಲ್ಲಿ CH2 ಡಿಫರೆನ್ಸ್ ಇರಬೇಕು. ಆಪ್ಷನ್ಸ್ ನೋಡ್ತಾ ಬನ್ನಿ. ಫಸ್ಟ್ ಆಪ್ಷನ್ CH4 ಇಂದ C2H6ಗೆ ನೋಡಿ 1 ಕಾರ್ಬನ್ ಹಾಗೂ 2 ಹೈಡ್ರೋಜನ್ ಡಿಫರೆನ್ಸ್ ಇದೆ. C2 ಆ್ಯಂಡ್ C3ಗೆ 1 ಕಾರ್ಬನ್ ಆ್ಯಂಡ್ 2 ಹೈಡ್ರೋಜನ್ ಡಿಫರೆನ್ಸ್ ಇದೆ. ಆಬ್ವಿಯಸ್ಲಿ ನಮಗೆ ರೈಟ್ ಆನ್ಸರ್ ಸಿಕ್ಕಿದೆ. ಸೊ ಬೇರೆ ಆಪ್ಷನನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಪ್ರೀವಿಯಸ್ ವಿಡಿಯೋಸಲ್ಲಿ ಕೂಡ ಈ ಕ್ವಶನ್ ಹೇಳಿದಾಗ ನಾನು ನಿಮಗೆ ಹೇಳಿದ್ದೆ ನೋಡಿ, CH4 ಟು C2H4 ನೋಡಿದ್ರೆ 1 ಕಾರ್ಬನ್ ಏನೋ ಡಿಫರೆನ್ಸ್ ಇದೆ, ಆದರೆ 2 ಹೈಡ್ರೋಜನ್ ಡಿಫರೆನ್ಸ್ ಇಲ್ಲ. ಸೊ ನೀವು ಇದನ್ನು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, CH4 ಇಂದ CH3ಗೆ ಹೋದರೆ ಹೈಡ್ರೋಜನ್ ನಂಬರ್ ಡಿಕ್ರೀಸ್ ಆಗ್ತಿದೆ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಪ್ಷನ್ ಡಿ ನೋಡಿ, C2 ಆ್ಯಂಡ್ C3 ಇಂದ 1 ಕಾರ್ಬನ್ ಡಿಫರೆನ್ಸ್ ಇದೆ, H2 ಆ್ಯಂಡ್ H6ಗೆ 4 ಹೈಡ್ರೋಜನ್ ಡಿಫರೆನ್ಸ್ ಇದೆ. ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಬಿಕಾಸ್ ಯಾಕೆ ಅಂದರೆ ಹೋಮೋಲಾಗಸ್ ಸೀರೀಸ್ ಅಂದರೆ CH2 ಡಿಫರೆನ್ಸ್ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 42. ಸೊ ನಿಮ್ಮ ಎಕ್ಸಾಮಲ್ಲೂ ಕೂಡ ನಿಮಗೆ ಸೈನ್ಸ್ ಕ್ವಶನ್ ನಂಬರ್ 41 ಇಂದನೇ ಶುರು ಆಗುತ್ತೆ. ಓಕೆ, ಸೊ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಮಾಲಿಕ್ಯೂಲ್ ರೆಸ್ಪೆಕ್ಟಿವ್ಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಂಬರ್ ಆಫ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಬೆನ್ಝೀನ್ನ ಬರಿತೀನಿ ನೋಡಿ, 1 2 3 4 5 6 ಕಾರ್ಬನ್ ಇರುತ್ತೆ. ಯಾಕೆಂದರೆ ಫಾರ್ಮುಲಾ ಬಂದು ಇದಕ್ಕೆ C6H6 ಆಗಿದೆ. ಓಕೆ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಮತ್ತು ಡಬಲ್ ಬಾಂಡ್ ಇರುತ್ತೆ ಬೆನ್ಝೀನ್ಗೆ. ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ. ಆ್ಯಂಡ್ ಸರೌಂಡೆಡ್ ಬೈ ನೀವು ನೋಡೋದಾದರೆ ನಿಮಗೆ ಟೋಟಲಿ 6 ಹೈಡ್ರೋಜನ್ಸ್ ಇರುತ್ತೆ. ಇಲ್ಲಿ ಅವ್ರು ಕೇಳ್ತಾ ಇರೋದು ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಬೆನ್ಝೀನ್. ಫಸ್ಟು ಸಿಂಗಲ್ ಬಾಂಡ್ ಕೌಂಟ್ ಮಾಡೋಣ, ನೆಕ್ಸ್ಟು ಡಬಲ್ ಬಾಂಡನ್ನು ನಾವು ಕೌಂಟ್ ಮಾಡೋಣ. ಸಿಂಗಲ್ ಬಾಂಡ್ ಎಷ್ಟಿದೆ ನೋಡಿ, 1 2 3 4 5 6 7 8 9 ಹೌದಲ್ವಾ? ನೋಡಿ ಇನ್ನೊಂದ್ಸಲಿ 1 2 3 4 ದೆನ್ 5 6 7 8 9. ಸೊ 9 ಸಿಂಗಲ್ ಬಾಂಡ್ಸ್ ಇದೆ. ಡಬಲ್ ಬಾಂಡ್ಸ್ ಎಷ್ಟಿದೆ? 1 2 3 ಡಬಲ್ ಬಾಂಡ್ಸ್ ಇದೆ. ಸೊ 9 ಸಿಂಗಲ್ ಬಾಂಡ್ಸ್ ಇದೆ, 3 ಡಬಲ್ ಬಾಂಡ್ಸ್ ಇದೆ. ಸೊ ನೀವು ರೈಟ್ ಆನ್ಸರ್ ಏನು ಮಾಡಬೇಕು? ಫಸ್ಟ್ 9 ಇರಬೇಕು, ನೆಕ್ಸ್ಟ್ 3 ಇರಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 9 3 ಅಂತಲೂ ಕೊಟ್ಟಿದ್ದಾರೆ, 3 9 ಅಂತಲೂ ಕೊಟ್ಟಿದ್ದಾರೆ. ಅವ್ರು ಫಸ್ಟ್ ಕೇಳ್ತಾ ಇರೋದು ಸಿಂಗಲ್ ಬಾಂಡ್, ನೆಕ್ಸ್ಟ್ ಕೇಳ್ತಾ ಇರೋದು ಡಬಲ್ ಬಾಂಡ್ ರೆಸ್ಪೆಕ್ಟಿವ್ಲಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಆರ್ಡರಲ್ಲಿ ಇರಬೇಕು ಅಂತ ಅರ್ಥ. ಓಕೆ, ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 9 ಆ್ಯಂಡ್ 3. 9 ಸಿಂಗಲ್ ಬಾಂಡ್ಸ್ ಆರ್ ದೇರ್, 3 ಡಬಲ್ ಬಾಂಡ್ಸ್ ಆರ್ ದೇರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಈ ಕ್ವೆಶನ್ಸ್ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದೇ ಮೆಥಡನ್ನು ನೀವು ಎಕ್ಸಾಮಲ್ಲೂ ಕೂಡ ಅಪ್ಲೈ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ದ ಮೆಟಾಲಿಕ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಅಥವಾ ಫಸ್ಟ್ ಇನ್ಕ್ರೀಸ್ ಆಗಿ ನೆಕ್ಸ್ಟ್ ಡಿಕ್ರೀಸ್ ಆಗುತ್ತಾ, ಅಥವಾ ಚೇಂಜ್ ಆಗೋದಿಲ್ವಾ? ಫ್ರೀಕ್ವೆಂಟ್ ಆಗಿರ್ಬೋದು ನಿಮಗೆ ಈ ಕ್ವೆಶನ್, ಬಟ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಲೆಫ್ಟಿಂದ ರೈಟ್ಗೆ ಹೋದರೆ ಏನಾಗುತ್ತೆ? ಮಾಡರ್ನ್ ಪೀರಿಯಡಿಕಲ್ಲಿ ಲೆಫ್ಟಿಂದ ರೈಟ್ಗೆ ಹೋದರೆ ಏನಾಗುತ್ತೆ? ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ನಿನ್ನೆ ಕೂಡ ನಾನು ನಿಮಗೆ ರಿವಿಷನಲ್ಲಿ ಹೇಳಿದ್ದೀನಿ. ಯಾಕೆ ಅಂದರೆ ಏನಾಗುತ್ತೆ, ನ್ಯೂಕ್ಲಿಯಸ್ಗೂ ಔಟರ್ ಮೋಸ್ಟ್ ಆರ್ಬಿಟ್ಗೂ ಏನಾಗುತ್ತೆ? ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಇನ್ ದ ನ್ಯೂಕ್ಲಿಯರ್ ಚಾರ್ಜ್. ಸೊ ಅದರಿಂದ ಏನಾಗುತ್ತೆ, ಲೆಫ್ಟಿಂದ ರೈಟ್ಗೆ ಹೋದರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಟಾಪ್ ಟು ಬಾಟಮ್ ಅಂದರೆ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಶೆಲ್ಸ್ ಏನಾಗುತ್ತೆ, ಫಸ್ಟ್ ರೋನಲ್ಲಿ 1 ಶೆಲ್ ಇದ್ದರೆ ಸೆಕೆಂಡ್ ರೋನಲ್ಲಿ 2 ಶೆಲ್, ಥರ್ಡ್ ರೋನಲ್ಲಿ 3 ಶೆಲ್, ಈ ರೀತಿ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಟಾಪ್ ಟು ಬಾಟಮ್ ಇನ್ಕ್ರೀಸ್ ಆಗುತ್ತೆ, ಲೆಫ್ಟ್ ಟು ರೈಟ್ ಡಿಕ್ರೀಸ್ ಆಗುತ್ತೆ.
ಕ್ವಶನ್ ಏನು ಕೇಳಿದ್ದಾರೆ, ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ದ ಮೆಟಾಲಿಕ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಏನಾಗುತ್ತೆ, ಲೆಫ್ಟ್ ಇಂದ ರೈಟ್ಗೆ ಹೋದರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾನ್ಸೆಪ್ಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ನಾನು ಏನು ರಿವಿಷನ್ ಟೈಮಲ್ಲೆಲ್ಲ ನಿಮಗೆ ಈ ಕಾನ್ಸೆಪ್ಟನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ನೋನ್ ಆಸ್ ಅಂತ ಕೇಳ್ತಾ ಇದ್ದಾರೆ. So the rate of flow of an electric charge is known as electric current. Options ನೋಡಿ, electric potential, electric conductance, electric current, electric resistance ಅಂತ ಕೇಳಿದ್ದಾರೆ. ಇಲ್ಲಿ the right answer is option C, electric current, because the rate of flow of an electric charge is electric current. Okay? Yes, next question ನೋಡಿ. Yes. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಡೆನ್ಸರ್ ಅಟ್ ಪೋಲ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಲೂಪ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜ್ ಅಟ್ ಸೌತ್ ಪೋಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಮಾಂಗ್ ದ 4 ಆಪ್ಷನ್ ನೀವೇನು ಫೌಂಡ್ ಮಾಡಬೇಕು, ವಿಚ್ ಈಸ್ ನಾಟ್ ದ ಪ್ರಾಪರ್ಟಿ ಅನ್ನೋದನ್ನು ಫೈಂಡ್ ಮಾಡಬೇಕು. ಇಲ್ಲಿ ಯಾವುದು ಪ್ರಾಪರ್ಟಿ ಅಲ್ಲ ಅಂದರೆ ಆಪ್ಷನ್ ಸಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅನ್ನೋದು ಪ್ರಾಪರ್ಟಿ ಅಲ್ಲ. ಮ್ಯಾಗ್ನೆಟಿಕ್ ಲೈನ್ಸ್ನ ಪ್ರಾಪರ್ಟಿ ಇದು ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಬರೋಣ. ಎನ್ ಎಲೆಕ್ಟ್ರಿಕ್ ಹೀಟರ್ ಈಸ್ ರೇಟೆಡ್ ಅಟ್ 2 kilowatt. So electrical energy costs rupees 4 per kilowatt hour. What is the cost of using the heater for 3 hours ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುವಂಥ ಒಂದು ಫಾರ್ಮುಲಾ, ಎನರ್ಜಿ ಈಸ್ ಈಕ್ವಲ್ಸ್ ಟು ಪವರ್ ಇಂಟು ಟೈಮ್ ಅನ್ನೋ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಎನರ್ಜಿ ಈಸ್ ಈಕ್ವಲ್ಸ್ ಟು ಪವರ್ ಇಂಟು ಟೈಮ್ ಅಂದರೆ ಇಲ್ಲಿ ಪವರ್ ಏನು ಕೊಟ್ಟಿದ್ದಾರೆ, 2 kilowatt per hour ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ ನೋಡಿ, ನೀವು ಟೈಮ್ ನೋಡೋದಾದರೆ ಇಲ್ಲಿ 3 hours ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, P ಇಂಟು ಟಿ ಮಾಡಿದಾಗ 2 ಇಂಟು 3 ಬರುತ್ತೆ. ಸೊ ದ್ಯಾಟ್ ಇಟ್ ಈಸ್ 6 kilowatt per hour ಆಯಿತು. ಓಕೆನಾ. ಸೊ ಈಗ 6 kilowatt per hour ಒಂದು ಬಂದಿದೆ. ಸೊ 1 kilowatt per hourಗೆ ಇಲ್ಲಿ ನೋಡಿ ಎಷ್ಟು ರುಪೀಸ್ ಇದೆ, 4 rupees ಇದೆ. 1 kilowatt per hourಗೆ 4 rupees ಇದೆ. ಸೊ ನಮ್ಗೆ ಇಲ್ಲಿ ಬಂದಿರೋದೇನು 6 kilowatt per hour. ಸೊ ಹಾಗಾದರೆ 6 kilowatt per hourಗೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಡೂ 4 ಇಂಟು 6 ಮಾಡಬೇಕು. 4 ಇಂಟು 6 ಮಾಡಿದ್ರೆ ಏನಾಗುತ್ತೆ, 24 ಬರುತ್ತೆ. ಸೊ ಎಷ್ಟು ಕಾಸ್ಟ್ ಆಗುತ್ತೆ ಇಲ್ಲಿ? ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ₹24. ಕ್ವೆಶನ್, ಕೀಪಿಂಗ್ ದ ಪೊಟೆನ್ಷಿಯಲ್ ಡಿಫರೆಂಟ್ ಕಾನ್ಸ್ಟ್ಯಾಂಟ್, ದ ರೆಸಿಸ್ಟೆನ್ಸ್ ಆಫ್ ಅ ಸರ್ಕ್ಯೂಟ್ ಈಸ್ ಡಬಲ್ಡ್, ದ ಕರೆಂಟ್ ವಿಲ್ ಬಿಕಮ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಡಬಲ್, ಹಾಫ್, 1/4, 4 times ಅಂತ ಇದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಬಂದು ಹಾಫ್. ಯಾಕೆ ಅಂದರೆ ಇಟ್ ಈಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ. ನಾವು ಓಮ್ಸ್ ಲಾನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್, ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಡಬಲ್ಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ದ ಕರೆಂಟ್ ಏನಾಗುತ್ತೆ ಇಲ್ಲಿ, ಇಟ್ ವಿಲ್ ಬಿಕಮ್ ಹಾಫ್ ಆಗುತ್ತೆ. ಇಟ್ ಈಸ್ ಅಕಾರ್ಡಿಂಗ್ ಟು ದ ಓಮ್ಸ್ ಲಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ 10 ohm ರೆಸಿಸ್ಟರ್ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, 1.2a, 0.6a, 0.2a, 2.0a ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್, ನೀವು ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ. I is equals to V/R ಅನ್ನೋ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ. V/R ಅಂತ ನೋಡಿದಾಗ ಏನಾಗಿದೆ, ಇಲ್ಲಿ V ಬಂದು ನಿಮಗೆ 6 ಆಗುತ್ತೆ. ಓಕೆ, V ನೀವು ಅಬ್ಸರ್ವ್ ಮಾಡ್ಬೋದು, 6 ವೋಲ್ಟ್ ಇದೆ. ಇಲ್ಲಿ R ಬಂದು ಏನಾಗಿದೆ, 10 ಇದೆ. R ಬಂದು 10 ಇದೆ. ಸೊ 6/10 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 0.6 ಆನ್ಸರ್ ಬರುತ್ತೆ. 0.6 ಅರ್ಥ ಆಗ್ತಿದೆಯಾ? ಸೊ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 10 ohm resistor in the following circuit is 0.6a. that is option B is the right answer. ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ. I is equals to V/R. ಸೊ V/R ಅಂದಾಗ ಏನಾಗಿದೆ, V is equals to ಇಲ್ಲಿ V ನೋಡ್ಬೋದು ನೀವು. ಸೊ V 6 ಇದೆ, 6 ವೋಲ್ಟ್ ಇದೆ. ರೆಸಿಸ್ಟರ್ ಬಂದು 10 ಇದೆ. 6/10 is equals to 0.6 ಆಗುತ್ತೆ. ಸೊ ದೀಸ್ ಆರ್ ದ ಸಿಂಪಲ್ ಮೆಥಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಹೀಟಿಂಗ್ ಎಲಿಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಐರನ್ ಈಸ್ ಮೇಡ್ ಅಪ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್ ಕಾಪರ್, ನಿಕ್ರೋಮ್, ಅಲ್ಯೂಮಿನಿಯಂ, ಐರನ್ ಅಂತ ಆಪ್ಷನ್ಸ್ ಇದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನಿಕ್ರೋಮ್. ದ ಹೀಟಿಂಗ್ ಎಲಿಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಐರನ್ ಈಸ್ ಮೇಡ್ ಅಪ್ ಆಫ್ ನಿಕ್ರೋಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ನೆಕ್ಸ್ಟ್ ಕ್ವಶನ್ ಈಸ್ ಎಸ್. The phenomenon of bending of light as it passes from one transparent medium to another is ಅಂತ ಕೇಳ್ತಾ ಇದ್ದಾರೆ.
ಆಪ್ಷನ್ಸ್ ನೋಡಿ, ರಿಫ್ರಾಕ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಲ್ಯಾಟರಲ್ ಇನ್ವರ್ಷನ್ ಆಫ್ ಲೈಟ್ ಅಂತ ಇದೆ. ಸೊ ಅಪಾಂಗ್ ದ 4 ಆಪ್ಷನ್, ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಿಫ್ರಾಕ್ಷನ್ ಆಫ್ ಲೈಟ್. The phenomenon of bending of light as it passes from one transparent medium to another transparent medium, ಇದನ್ನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನೋಡೋಣ. The function of ammeter in an electric circuit is, options ನೋಡಿ, reverses the direction of the electric current, measures the electric current, protects the electrical appliances, measures the potential difference ಅಂತ ಆಪ್ಷನ್ಸ್ ಇದೆ. The function of ammeter in an electric current is, option B is the right answer. It is used to measure the electric current. Okay, so ಇದು right answer ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 52nd ಕ್ವೆಶನ್. ಇನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್. ಆಪ್ಷನ್ಸ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್, ಮೆಕ್ಯಾನಿಕಲ್ ಎನರ್ಜಿ, ಮೋಷನ್ ಆಫ್ ಕಂಡಕ್ಟರ್. ಸೊ ಈ ಆಪ್ಷನ್ಸ್ನ ನೋಡಿದಾಗ, ಇನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್. ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ, ಕ್ವೆಶನ್ ನಂಬರ್ 53. ಎಸ್, ಅ ಫ್ಯೂಸ್ ಶುಡ್ ಆಲ್ವೇಸ್ ಬಿ ಪ್ಲೇಸ್ಡ್ ಇನ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಲೈವ್ ವೈರ್ ಆಫ್ ದ ಮೇನ್ ಸರ್ಕ್ಯೂಟ್, ನ್ಯೂಟ್ರಲ್ ವೈರ್ ಆಫ್ ದ ಮೇನ್ ಸರ್ಕ್ಯೂಟ್, ಅರ್ತ್ ವೈರ್ ಆಫ್ ದ ಮೇನ್ ಸರ್ಕ್ಯೂಟ್, ಬೋತ್ ಲೈವ್ ಆ್ಯಂಡ್ ನ್ಯೂಟ್ರಲ್ ವೈರ್ ಅಂತ ಆಪ್ಷನ್ಸ್ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಯಾಕೆಂದರೆ ಅ ಫ್ಯೂಸ್ ಶುಡ್ ಆಲ್ವೇಸ್ ಬಿ ಪ್ಲೇಸ್ಡ್ ಇನ್ ದ ಲೈವ್ ವೈರ್ ಆಫ್ ದ ಮೇನ್ ಸರ್ಕ್ಯೂಟ್ ಆಗಿದೆ. ಓಕೆ, ಆಪ್ಷನ್ ಎ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಫ್ ವಿ ಇನ್ಕ್ರೀಸ್ ದ ಹೈಟ್ ಆಫ್ ದ ವಾಟರ್ ರಿಸರ್ವಾಯರ್, ವಾಟ್ ವಿಲ್ ಹ್ಯಾಪನ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ನೋಡಿ, ಹಿಂಡ್ರನ್ಸ್ ಇನ್ ವಾಟರ್ ಮೂವ್ಮೆಂಟ್, ಮೋರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸರ್ಸ್, ಲೆಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸರ್ಸ್, ಡ್ಯಾಮೇಜ್ ಇನ್ ಟರ್ಬೈನ್ ಅಂತ ಇದೆ. See, among these options, if we increase the height of the water reservoir, ಏನಾಗುತ್ತೆ ಅಂದರೆ more electricity produce ಆಗುತ್ತೆ. ಸೊ ಆಪ್ಷನ್ ಬಿ is the right answer. ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಹೆಚ್ಚಾಗಿ ಪ್ರೊಡ್ಯೂಸ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 55. ಎಸ್, the ratio of sine of angle of incidence to the sine of angle of refraction is constant for the light of a given color and for the given pair of media. This law is also known as dash ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಅಲ್ಲಿ ನೋಡ್ಬೋದು, ಒಂದು ಬ್ರಾಕೆಟಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ದಿಸ್ ಲಾ ಇಸ್ ಟ್ರೂ ಫಾರ್ ದ ಆಂಗಲ್ ದಟ್ ಈಸ್ 0 ಈಸ್ ಲೆಸರ್ ದ್ಯಾನ್ ಐ ಈಸ್ ಲೆಸರ್ ದ್ಯಾನ್ 90 ಡಿಗ್ರಿ, ಅಂದರೆ 90 ಡಿಗ್ರಿ ಗ್ರೇಟರ್ ಆಗಿದೆ. ಆಪ್ಷನ್ಸ್ನ ನೋಡಿ, ಲಾ ಆಫ್ ರಿಫ್ಲೆಕ್ಷನ್, ಡಿಸ್ಪರ್ಷನ್, ಓಮ್ಸ್ ಲಾ, ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಸ್ ಅಲ್ಲಿ. ಸೊ ಅಮಾಂಗ್ ದಿಸ್ 4 ಆಪ್ಷನ್ಸ್, ಈ ಒಂದು ಲಾ ಯಾವುದಕ್ಕೆ ಕರೆಕ್ಟ್ ಆಗಿದೆ ಅಂದರೆ ಆಪ್ಷನ್ ಡಿ, ದಟ್ ಈಸ್ ದ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಓಕೆ, ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಅ ಕಾನ್ಸ್ಟೆಂಟ್ ಫಾರ್ ಲೈಟ್ ಗಿವನ್ ಇನ್ ದ ಕಲರ್ ಆ್ಯಂಡ್ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಾ. ಈ ಒಂದು ಲಾನ ನಾವು ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆ, ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಫೈನ್. ಓಕೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, 10 ml ಆಫ್ NaOH, NaOHನ ಅಬ್ಸರ್ವ್ ಮಾಡಿ ಎಷ್ಟಿದೆ, 10 ml ಆಫ್ NaOHನ ತಗೊಂಡಿದ್ದಾರೆ. 10 ml ಆಫ್ NaOHನ ನ್ಯೂಟ್ರಲೈಸ್ ಮಾಡೋಕ್ಕೆ ಏನು ಮಾಡಿದ್ದಾರೆ ಅವರು, 8 ml ಆಫ್ HClನ ತಗೊಂಡಿದ್ದಾರೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ 10 ml ಆಫ್ ಸೊಲ್ಯೂಷನ್ ಆಫ್ NaOH ಇಸ್ ಫೌಂಡ್ ಟು ಬಿ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ಡ್ ಬೈ 8 ml ಆಫ್ ಗಿವನ್ ಸೊಲ್ಯೂಷನ್ ಆಫ್ HCl ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಫ್ ವಿ ಟೇಕ್ 20 ml ಆಫ್ ಸೇಮ್ ಸೊಲ್ಯೂಷನ್, ಅಂದರೆ 20 ml ಆಫ್ ಇವಾಗ NaOHನ ತಗೊಂಡ್ರೆ ದ ಅಮೌಂಟ್ ಆಫ್ HCl ಸೊಲ್ಯೂಷನ್ ರಿಕ್ವೈರ್ಡ್ ಟು ಬಿ ನ್ಯೂಟ್ರಲೈಸ್ ಅಂತ ಕೇಳ್ತಾ ಇದ್ದಾರೆ. ಈಗ 10 ಇರೋದು ಇಲ್ಲಿ ಏನಾಗ್ತದೆ, ಡಬಲ್ ಆಗ್ತಾಯಿದೆ 20. ಸೊ ಈಗ 10ಗೆ 8 ಬೇಕಾದರೆ 20ಗೆ ಎಷ್ಟು ಬೇಕಾಗುತ್ತೆ, ಜಸ್ಟ್ ಡಬಲ್ ಮಾಡಿ. 8 ಇರೋದೇನಾಗುತ್ತೆ, 16 ml ಆಗುತ್ತೆ. ವೆರಿ ಸಿಂಪಲ್, ಅರ್ಥ ಆಗ್ತಿದೆಯಾ? ಸೊ 10 mlಗೆ 8 ml ಆದರೆ 20 mlಗೆ ಏನಾಗುತ್ತೆ, ಜಸ್ಟ್ ಡಬಲ್ ಆಗುತ್ತೆ. 8 ಇರೋದು ಡಬಲ್ ಆಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 16 ml. 16 ml ರೈಟ್ ಆನ್ಸರ್ ಆಗಿದೆ. ಸೊ ಈ ರೀತಿ ಪ್ರಶ್ನೆ ಕೊಟ್ಟರೆ ಯಾವ ರೀತಿ ಮಾಡಬೇಕು ಅಂತ ನಿಮಗೆಲ್ಲ ಅರ್ಥ ಆಯ್ತಲ್ಲ. ಜಸ್ಟ್ ಸ್ವಲ್ಪ ನೀವು ಥಿಂಕ್ ಮಾಡಿ, ಈಸಿ ಸ್ಟೆಪ್ಸನ್ನು ಫಾಲೋ ಮಾಡಿ ನೀವು ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ವಿತ್ ಇನ್ ಅ ಮಿನಿಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ.
ಫಾರ್ಮರ್ಸ್ ನ್ಯೂಟ್ರಲೈಸ್ ದ ಎಫೆಕ್ಟ್ ಆಫ್ ಅಸಿಡಿಟಿ ಆಫ್ ಸಾಯಿಲ್ ಬೈ ಆಡಿಂಗ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಜಿಪ್ಸಮ್, ಸ್ಲೇಟೆಡ್ ಲೈಮ್, ಕಾಸ್ಟಿಕ್ ಸೋಡಾ, ಬೇಕಿಂಗ್ ಸೋಡಾ ಅಂತ ಇದೆ. ಆಪ್ಷನ್ಸ್ ಅಲ್ಲಿ ಈ 4 ಆಪ್ಷನ್ಸ್ ಅಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಲೇಟೆಡ್ ಲೈಮ್. Farmers neutralize the effect of acidity of soil by adding the option B, that is slaked lime is the correct answer. Next question ನೋಡಿ, nettle sting is a natural source of which acid ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಮೆಥನೋಯಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ and tartaric acid. So among the 4 options, nettle sting is a natural source of which acid? ಸೊ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮೆಥನೋಯಿಕ್ ಆಸಿಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅಬ್ಸರ್ವ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್. ದಟ್ ಈಸ್, ಇದು ರಿಪೀಟೆಡ್ ಕ್ವಶನ್, ಮುಂಚೆ ಯಾವುದೋ ಒಂದು ಸೆಷನ್ ಅಲ್ಲಿ ಹೇಳಿದೆ ನಾನು ನಿಮಗೆ, ತುಂಬಾ ಇಂಪಾರ್ಟೆಂಟ್ ಇದೆ ಈ ಕಾನ್ಸೆಪ್ಟ್. ಐರನ್ ಈಸ್ ಕಂಬೈನಿಂಗ್ ವಿತ್ ಕಾಪರ್ ಸಲ್ಫೇಟ್, ಐರನ್ ಸಲ್ಫೇಟ್ ಅಂಡ್ ಕಾಪರ್ ಈಸ್ ಫಾರ್ಮ್ಡ್. ಜಿಂಕ್ ಈಸ್ ಕಂಬೈನಿಂಗ್ ವಿತ್ ಫೆರಸ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಅಂಡ್ ಐರನ್ ಈಸ್ ಫಾರ್ಮ್ಡ್. ಇದನ್ನ ನೀವು ಏನ್ ಮಾಡಬೇಕು, ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಅಲ್ಲಿ ಬರಿಬೇಕು. ಆಪ್ಷನ್ಸ್ ನೋಡಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಅಬ್ಸರ್ವ್ ಮಾಡಿ ನೀವು, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್ ಅಂತ ಕೊಟ್ಟಿದ್ದಾರೆ. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್, ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಅಂತ ಕೊಟ್ಟಿದ್ದಾರೆ. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ, ಜಿಂಕ್ ಏನಾಗಿದೆ, ತುಂಬಾ ರಿಯಾಕ್ಟಿವ್ ಆಗಿರುತ್ತೆ ಕಂಪೇರ್ ಟು ಐರನ್. ಓಕೆ, ಐರನ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ವಿಚ್ ಈಸ್ ಮೋರ್ ರಿಯಾಕ್ಟಿವ್ ಏರ್, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಫಸ್ಟ್ ಜಿಂಕ್ ಬರುತ್ತೆ, ನೆಕ್ಸ್ಟ್ ಐರನ್ ಬರುತ್ತೆ, ನೆಕ್ಸ್ಟ್ ಕಾಪರ್ ಬರುತ್ತೆ. ಸೊ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದಾಗ ಜಿಂಕು ಹೈಲಿ ರಿಯಾಕ್ಟಿವ್ ಆಗಿದೆ ದೆನ್ ಐರನ್, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಹ್ಯಾಪನ್ಸ್ ವೆನ್ ಎ ಸೊಲ್ಯೂಷನ್ ಆಫ್ ಎನ್ ಆಸಿಡ್ ಇಸ್ ಮಿಕ್ಸ್ಡ್ ವಿತ್ ದ ಬೇಸ್ ಇನ್ ಅ ಟೆಸ್ಟ್ ಟ್ಯೂಬ್. ನೋಡಿ, ಇಲ್ಲೂ ಕ್ವಶನ್ ಇದು ಕಂಪ್ಲೀಟ್ ಆಗಿಲ್ಲ. ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಡಿಕ್ರೀಸಸ್, ರಿಮೈನ್ಸ್ ಸೇಮ್, ಸಾಲ್ಟ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಈ ಇಷ್ಟು ಕ್ವಶನ್ ಅಲ್ಲಿ ಆಪ್ಷನ್ಸ್ ನೋಡಿ, 2 ಆಪ್ಷನ್ಸ್ ಅನ್ನು ನೀವು ಚೂಸ್ ಮಾಡಬೇಕು. ಫಸ್ಟ್ ಆರ್ ಫೋರ್ತ್, ಫಸ್ಟ್ ಆರ್ ಥರ್ಡ್, ಸೆಕೆಂಡ್ ಆರ್ ಥರ್ಡ್, ಸೆಕೆಂಡ್ ಆರ್ ಫೋರ್ತ್, ಯಾವುದು ರೈಟ್ ಅಂತ ಚೂಸ್ ಮಾಡಿ. Among these options, the right answer is option A, 1 and 4. ಯಾಕೆಂದ್ರೆ when you mix a solution of an acid with the base, ಏನಾಗುತ್ತೆ ಅಂದ್ರೆ ಫಸ್ಟ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಫೋರ್ತ್ ಆಪ್ಷನ್ ಅಂದ್ರೆ ಸಾಲ್ಟ್ ಫಾರ್ಮೇಷನ್ ಕೂಡ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ, ಆಸಿಡ್ ಅಂಡ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಅಂಡ್ ವಾಟರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. Next question, generally when certain metals react with an acid they release dash gas. ತುಂಬಾ ಸಿಂಪಲ್ ಕ್ವಶನ್ ಇದು. ಯಾವುದೇ ಒಂದು ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ವಿಚ್ ಗ್ಯಾಸ್ ಇಟ್ ವಿಲ್ ರಿಲೀಸ್? ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಆರ್ಗಾನ್ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಅಮಾಂಗ್ ದ 4 ಆಪ್ಷನ್ಸ್, ಆಪ್ಷನ್ ಸಿ, ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ದ ಪಿ ಹೆಚ್ ಆಫ್ ನ್ಯೂಟ್ರಲ್ ಸೊಲ್ಯೂಷನ್. ಇದೆಲ್ಲ ನಿಮ್ಮೆಲ್ರಿಗೂ ಗೊತ್ತಿರೋ ಕಾನ್ಸೆಪ್ಟ್ ಅಲ್ವಾ. ಸೊ ಆಪ್ಷನ್ಸ್ ನೋಡಿ, 14 ಇದೆ, 7 ಇದೆ, 10 ಇದೆ, 12 ಇದೆ. ನ್ಯೂಟ್ರಲ್ ಇದೆ ಅಂತಂದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 7 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಈಸ್, ಡ್ಯೂ ಟು ಇಟ್ಸ್ ಸೆಮಿಕಂಡಕ್ಟರ್ ಪ್ರಾಪರ್ಟೀಸ್ ದ ನಾನ್ ಮೆಟಲ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್, ಟಿವಿ ಎಕ್ಸೆಟ್ರಾ ಆರ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಕಾರ್ಬನ್, ಸಿಲಿಕಾನ್, ಬ್ರೋಮಿನ್ ಅಂಡ್ ಫುಲ್ಲರಿನ್ ಅಂತ ಇದೆ. ಅಮಾಂಗ್ ದ 4 ಆಪ್ಷನ್ ಯಾವುದು ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ ಬಿ. ಓಕೆ, ಸೊ ಏನಾಗುತ್ತೆ, ಟಿವಿನಲ್ಲಿ ಏನಾಗುತ್ತೆ, ಈ ಸಿಲಿಕಾನ್ಗೆ ಸೆಮಿ ಕಂಡಕ್ಟರ್ ಪ್ರಾಪರ್ಟಿ ಇದೆ. ಓಕೆ, ಸಿಲಿಕಾನ್ ಹ್ಯಾವ್ ಸೆಮಿ ಕಂಡಕ್ಟರ್ ಪ್ರಾಪರ್ಟಿ ಅಂಡ್ ಇಟ್ ಈಸ್ ಅ ನಾನ್ ಮೆಟಲ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಸೆಮಿ ಕಂಡಕ್ಟರ್ ಪ್ರಾಪರ್ಟಿ ಇರುವಂತ ಒಂದು ನಾನ್ ಮೆಟಲ್ ಅನ್ನ ಕಂಪ್ಯೂಟರ್ ಹಾಗೂ ಟಿವಿನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಯಾವುದು ಅದು ಅಂತ ಕೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಿಲಿಕಾನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಕಾಪರ್ ಈಸ್ ಕೆಪ್ಟ್ ಇನ್ ದ ಓಪನ್ ಏರ್ ಇಟ್ ಸ್ಲೋಲಿ ಲೂಸಸ್ ಇಟ್ಸ್ ಶೈನಿಂಗ್ ಬ್ರೌನ್ ಸರ್ಫೇಸ್ ಅಂಡ್ ಗೇನ್ಸ್ ಅ ಗ್ರೀನ್ ಕೋಟಿಂಗ್, ಇಟ್ ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಕಾಪರ್ ಸಲ್ಫೇಟ್, ಕಾಪರ್ ಕಾರ್ಬನೇಟ್, ಕಾಪರ್ ನೈಟ್ರೇಟ್, ಕಾಪರ್ ಆಕ್ಸೈಡ್. ಫಸ್ಟ್ ಏನಾಗುತ್ತೆ, ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಬಟ್ ಅಲ್ಲಿ ಫಾರ್ಮ್ ಆಗುವಂತ ಗ್ರೀನ್ ಕಲರ್ ಲೇಯರ್ ಇದೆಯಲ್ಲ, ಆ ಗ್ರೀನ್ ಕಲರ್ ಕೋಟನ್ನ ನಾವು ವಿ ವಿಲ್ ಕಾಲ್ ಇಟ್ ಆಸ್ ಕಾಪರ್ ಕಾರ್ಬೊನೇಟ್. ಕಾಪರ್ ಏನಾಗುತ್ತೆ, ಆಕ್ಸಿಡೈಸ್ ಆಗಿ ಕಾಪರ್ ಆಕ್ಸೈಡ್ ಆಗುತ್ತೆ. ಬಟ್ ಅಲ್ಲಿ ಗ್ರೀನ್ ಕಲರ್ ಒಂದು ಕೋಟ್ ಫಾರ್ಮ್ ಆಗುತ್ತಲ್ವಾ, ಆ ಗ್ರೀನ್ ಕಲರ್ ಕೋಟಿಂಗ್ ಅನ್ನ ನಾವು ಕಾಪರ್ ಕಾರ್ಬೊನೇಟ್ ಅಂತ ಹೇಳ್ತೀವಿ. ಎಸ್,
ನೆಕ್ಸ್ಟ್ ಕ್ವಶನ್ ನೋಡಿ, ದ ಅನ್ಸ್ಯಾಚುರೇಟೆಡ್ ಆಯಿಲ್ ಆನ್ ಟ್ರೀಟಿಂಗ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಆರ್ ನಿಕಲ್ ಕ್ಯಾಟಲಿಸ್ಟ್ ಫಾರ್ಮ್ ಫ್ಯಾಟ್ಸ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್. 4 ರಿಯಾಕ್ಷನ್ಸ್ ಇಲ್ಲಿ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಅನ್ಸ್ಯಾಚುರೇಟೆಡ್ ಏನಾಗ್ತಿದೆ, ಇಲ್ಲಿ ಸ್ಯಾಚುರೇಟೆಡ್ ಆಗ್ತಾ ಇದೆ. ಇದಕ್ಕೆ ಯಾವುದಕ್ಕೆ ಎಕ್ಸಾಂಪಲು? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಪ್ಷನ್ ಎ, ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ಗೆ ಇದು ಎಕ್ಸಾಂಪಲ್ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ನಿಮಗೆ ನಾನು ರಿವಿಷನ್ ಕ್ಲಾಸಸ್ಸಲ್ಲೆಲ್ಲ ಹೇಳಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ನೇಮ್ ಆಫ್ ದ ಬಿಲೋ ಗಿವನ್ ಕಾಂಪೌಂಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ನೀವು ಕಾಂಪೌಂಡನ್ನು ನೇಮ್ ಮಾಡಬೇಕಾದ್ರೆ ನಾನು ನಿಮ್ಗೆ ಯಾವಾಗಲೂ ಐಡಿಯಾ ಏನು ಹೇಳ್ಕೊಟ್ಟಿದ್ದೀನಿ, ಫಸ್ಟು ನೀವೇನು ಮಾಡಬೇಕು, ಫಂಕ್ಷನಲ್ ಗ್ರೂಪನ್ನು ನೋಡಿ ಆ್ಯಂಡ್ ಏನು ಮಾಡಬೇಕು, ನಂಬರ್ ಆಫ್ ಕಾರ್ಬನ್ ಆಟಮ್ಸನ್ನು ಫೈಂಡ್ ಔಟ್ ಮಾಡಬೇಕು. ಕಾರ್ಬನ್ ಆಟಮ್ ಫಂಕ್ಷನಲ್ ಗ್ರೂಪಲ್ಲಿದ್ದರೆ ಅದನ್ನ ಕೌಂಟಿಗೆ ತಗೊಳ್ಬೇಕು, ಸಪ್ರೇಟ್ ಮಾಡಬಾರ್ದು. ಓಕೆನಾ? ಸೊ ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನು? CHO. CHO ಅಂದರೆ ಏನಾಗಿದೆ, ಇದು ಆಲ್ ಆಗಿದೆ. ಎಷ್ಟು ಕಾರ್ಬನ್ ಆಟಮ್ ಇದೆ? 1 2 3 4 5 ಇದೆ. ಸೊ 5 ಇದ್ದರೆ ಇದು ಪೆಂಟ್ ಆಗುತ್ತೆ. ಸೊ ಎರಡು ಸೇರಿ ಏನಾಗುತ್ತೆ? ಪೆಂಟೆನಾಲ್ ಆಗುತ್ತೆ. ಏನಾಗುತ್ತೆ? ಪೆಂಟೆನಾಲ್ ಆಗುತ್ತೆ. ಸೊ ನೀವು ಕಾರ್ಬನನ್ನು ಕೌಂಟ್ ಮಾಡಿ ಫಂಕ್ಷನಲ್ ಗ್ರೂಪನ್ನು ನೋಡ್ಬೋದು, ಫಂಕ್ಷನಲ್ ಗ್ರೂಪನ್ನು ನೋಡಿ ಕಾರ್ಬನ್ಸು ಕೂಡ ಐಡೆಂಟಿಫೈ ಮಾಡ್ಬೋದು. ಬಟ್ ಈ ಎರಡು ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರೈಟ್ ಆನ್ಸರ್ ಸಿಗುತ್ತೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪೆಂಟೆನಾಲ್. 5 ಕಾರ್ಬನ್ ಇದೆ, ಫಂಕ್ಷನಲ್ ಗ್ರೂಪ್ CHO ಇದೆ, ಆಲ್. ಓಕೆ, ಎಸ್. ಸೊ ಇದನ್ನು ನಾನು ಆಲ್ರೆಡಿ ನೀವು ಗೆಸ್ ಮಾಡೋಕ್ಕೆ ಮುಂಚೆನೇ ಆನ್ಸರ್ ಹೇಳಿದ್ದೆ 66 ಕ್ವಶನ್ಗೆ. ಹೋಪ್ ನೀವು ಕೂಡ ರೈಟಾಗಿ ಗೆಸ್ ಮಾಡಿದ್ದೀರಾ. 67th ಕ್ವಶನ್ ನೋಡಿ, ದ ಡಿಫಿಷಿಯನ್ಸಿ ಆಫ್ ಹಿಮೋಗ್ಲೋಬಿನ್ ಇನ್ ಅವರ್ ಬಾಡಿ ವಿಲ್ ಕಾಸ್ ಲೆಸ್ ಯೂರಿನ್ ಪ್ರೊಡಕ್ಷನ್, ಫೆಟೀಗ್, ಡಿಲೇ ಇನ್ ಬ್ಲಡ್ ಕ್ಲಾಟಿಂಗ್, ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್ ಅಂತ ಆಪ್ಷನ್ಸ್ ಇದೆ. ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ ಇದ್ದರೆ ಏನಾಗುತ್ತೆ, ನಿಮಗೆ ಸುಸ್ತಾಗುತ್ತೆ. ಅದನ್ನು ನಾವು ಫೆಟೀಗ್ ಅಂತ ಕರಿತೀವಿ, ಅನಿಮಿಕ್ ಕಂಡೀಷನ್ ಅದು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 68th ಕ್ವೆಶ್ಚನ್. 68th ಕ್ವೆಶ್ಚನ್ ಈಸ್ ಗಮ್ಸ್ ಆ್ಯಂಡ್ ರೆಸಿನ್ಸ್ ಆರ್ ಸ್ಟೋರ್ಡ್ ಇನ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಎಲ್ಲಿ ಸ್ಟೋರ್ ಆಗಿರುತ್ತೆ? ಓಲ್ಡ್ ಎಕ್ಸೈಲಮ್, ಸ್ಟೊಮ್ಯಾಟಾ, ಡೆಡ್ ಸೆಲ್ಸ್, ಓಲ್ಡ್ ಫ್ಲೋಯಮ್. ಈ ಗಮ್ಸ್ ಆ್ಯಂಡ್ ರೆಸಿನ್ಸ್ ಅನ್ನೋದು ಪ್ಲಾಂಟ್ಸ್ ಅಲ್ಲಿ ಓಲ್ಡ್ ಎಕ್ಸೈಲಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಅವರ್ ಕಿಡ್ನೀಸ್ ಈಸ್. ಆಪ್ಷನ್ಸ್ ನೋಡಿ, ಅಮೋನಿಯಾ, ಯೂರಿಯಾ, ಅಮೈನೋ ಆಸಿಡ್ಸ್, ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸಿ, ಅಮಾಂಗ್ ದ 4 ಆಪ್ಷನ್ ಇಲ್ಲಿ ದ ರೈಟ್ ಆನ್ಸರ್ ಈಸ್ ದ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದ ಕಿಡ್ನೀಸ್ ಈಸ್ ಯೂರಿಯಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆಲ್ಲ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 70th ಕ್ವಶನ್. ವೆನ್ ರೈಟ್ ಏಟ್ರಿಯಂ ರಿಲ್ಯಾಕ್ಸಸ್, ಬ್ಲಡ್ ರಶಸ್. ಆಪ್ಷನ್ಸ್ ನೋಡಿ, ಟು ರೈಟ್ ವೆಂಟ್ರಿಕಲ್, ಟು ರೈಟ್ ಏಟ್ರಿಯಂ ಫ್ರಮ್ ದ ಬಾಡಿ, ಫ್ರಮ್ ರೈಟ್ ಏಟ್ರಿಯಂ ಟು ದ ಬಾಡಿ, ಟು ಲೆಫ್ಟ್ ಏಟ್ರಿಯಂ ಫ್ರಮ್ ರೈಟ್ ಏಟ್ರಿಯಂ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ರೈಟ್ ಏಟ್ರಿಯಂ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಬ್ಲಡ್ ಬಂದು ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ಮೇಲೆ ಏನಾಗಿರುತ್ತೆ? ಏಟ್ರಿಯಂ ಇರುತ್ತೆ. ಏಟ್ರಿಯಂಗೆ ಇರುವಂಥ ಇನ್ನೊಂದು ಹೆಸರು ಬಂದು ಆರಿಕಲ್ಸ್ ಅಂತ. ಕೆಳಗಡೆ ಏನಾಗುತ್ತೆ? ವೆಂಟ್ರಿಕಲ್ಸ್ ಇರುತ್ತೆ. ಯಾವಾಗ ಅಪ್ಪರ್ ಪೋರ್ಷನ್ ಏನಾಗುತ್ತೆ? ರಿಲ್ಯಾಕ್ಸ್ ಆಗುತ್ತೆ, ಲೋಯರ್ ಪೋರ್ಷನ್ಗೆ ಅಂದರೆ ವೆಂಟ್ರಿಕಲ್ಸ್ಗೆ ಏನಾಗುತ್ತೆ? ಬ್ಲಡ್ ಇಲ್ಲಿಂದ ಇಲ್ಲಿಗೆ ರಶ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 71. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ಸಿಗ್ನಲ್ಸ್ ಥ್ರೂ ದ ನ್ಯೂರಾನ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಆಕ್ಸಾನ್ ಟು ಡೆಂಡ್ರೈಟ್, ಡೆಂಡ್ರೈಟ್ ಟು ನರ್ವ್ ಎಂಡಿಂಗ್, ನರ್ವ್ ಎಂಡಿಂಗ್ ಟು ಸೆಲ್ ಬಾಡಿ, ಅಥವಾ ಸೆಲ್ ಬಾಡಿ ಟು ಆಕ್ಸಾನ್, ಆಕ್ಸಾನ್ ಟು ಡೆಂಡ್ರೈಟ್, ಡೆಂಡ್ರೈಟ್ ಟು ನರ್ವ್ ಎಂಡಿಂಗ್, ಅಥವಾ ಆಕ್ಸಾನ್ ಟು ಸೆಲ್ ಬಾಡಿ ಟು ಡೆಂಡ್ರೈಟ್, ಡೆಂಡ್ರೈಟ್ ಟು ನರ್ವ್ ಎಂಡಿಂಗ್, ಅಥವಾ ಡೆಂಡ್ರೈಟ್ ಟು ಸೆಲ್ ಬಾಡಿ ಟು ಆಕ್ಸಾನ್, ಆಕ್ಸಾನ್ ಟು ನರ್ವ್ ಎಂಡಿಂಗ್. ಸೊ ಎಲ್ಲಿಗೆ ರಶ್ ಆಗುತ್ತೆ? ಈ ಅಮಾಂಗ್ 4 ಆಪ್ಷನ್ಸ್ ಏನಾಗುತ್ತೆ? 4th ಆಪ್ಷನ್ ನೋಡಿ. ಫಸ್ಟ್ ಏನಾಗುತ್ತೆ? ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸಿಗ್ನಲ್ ಏನು ಅಂದರೆ, ಫಸ್ಟ್ ಡೆಂಡ್ರೈಟ್ಗೆ ಬರುತ್ತೆ, ಡೆಂಡ್ರೈಡಿಂದ ಸೆಲ್ ಬಾಡಿಗೆ ಹೋಗುತ್ತೆ, ಸೆಲ್ ಬಾಡಿಯಿಂದ ಆಕ್ಸಾನ್ಗೆ ಹೋಗುತ್ತೆ, ಆಕ್ಸಾನಿಂದ ನರ್ವ್ ಎಂಡಿಂಗ್ ಹೋಗುತ್ತೆ, ಮತ್ತೆ ನರ್ವ್ ಎಂಡಿಂಗಿಂದ ಮತ್ತೆ ಡೆಂಡ್ರೈಟ್ಗೆ ಪಾಸ್ ಆಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. 72nd ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಹೈಯರ್ ಆಕ್ಟಿವಿಟೀಸ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಬೇಸ್ ಆಫ್ ದ ಬ್ರೈನ್ ಡ್ಯೂರಿಂಗ್ ದ ಅಡೋಲಸೆನ್ಸ್ ಕಾಸಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ? ಆಪ್ಷನ್ಸ್ನ ನೋಡಿ, ಜೈಜಾಂಟಿಸಮ್, ಇನ್ಕ್ರೀಸ್ಡ್ ಮೆಮೊರಿ, ಲಾಸ್ ಆಫ್ ಮೆಮೊರಿ, ಡ್ವಾರ್ಫಿಸಮ್.
ಸಪೋಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಏನಾಗುತ್ತೆ ಡ್ಯೂರಿಂಗ್ ಅಡೋಲಸೆನ್ಸ್ ಏಜಲ್ಲಿ ತುಂಬ ಆಕ್ಟಿವ್ ಆಗಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಎಲ್ಲ ಆರ್ಗನ್ಸು ಕೂಡ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಸೊ ಇದು ಗ್ರೋತ್ಗೆ ರಿಲೇಟ್ ಆಗಿರುವಂಥದ್ದು. ಸೊ ಗ್ರೋ ಫಾಸ್ಟ್ ಆಗಿದೆ ಅಂದರೆ ಏನಾಗುತ್ತೆ, ನೀವು ಗ್ರೋತ್ ಜಾಸ್ತಿ ಆಗ್ತೀರಾ ಅಂತ ಆ ಒಂದು ಕಂಡೀಷನ್ ಅನ್ನು ನಾವು ಜೈಜಾಂಟಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 73 ನೋಡಿ. ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಮೋಟಿಂಗ್ ದ ಗ್ರೋತ್ ಇನ್ ಫಾಸ್ಟ್ ಗ್ರೋಯಿಂಗ್ ಪಾರ್ಟ್ಸ್ ಲೈಕ್ ಸೀಡ್ಸ್ ಅಂಡ್ ಫ್ರೂಟ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಗ್ರೋತ್ ಹಾರ್ಮೋನ್, ಸೈಟೋಕೈನಿನ್, ಥೈರಾಕ್ಸಿನ್ ಅಂಡ್ ಆಕ್ಸಿನ್. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೈಟೋಕೈನಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಮೋಟಿಂಗ್ ದ ಗ್ರೋತ್ ಇನ್ ಫಾಸ್ಟ್ ಗ್ರೋಯಿಂಗ್ ಪಾರ್ಟ್ಸ್ ಲೈಕ್ ಸೀಡ್ಸ್ ಅಂಡ್ ಫ್ರೂಟ್ಸ್ ಆಗಿದೆ. ಓಕೆ, ಸೊ ಲುಕಿಂಗ್ ಅಟ್ ದ ನೆಕ್ಸ್ಟ್ ಕ್ವಶನ್ ನೋಡಿ. ಐಡೆಂಟಿಫೈ ದ ರಿಫ್ಲೆಕ್ಸ್ ಆಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಟರ್ನಿಂಗ್ ಓವರ್ ಹೆಡ್ ಸಡನ್ಲಿ ಆಫ್ಟರ್ ಹಿಯರಿಂಗ್ ಅ ಲೌಡ್ ನಾಯ್ಸ್, ಇನ್ಕ್ರೀಸಿಂಗ್ ಇನ್ ಹಾರ್ಟ್ ಬೀಟ್ ವೆನ್ ವಿ ಆರ್ ಆಂಗ್ರಿ, ಡ್ರಿಂಕಿಂಗ್ ವಾಟರ್ ವೆನ್ ವಿ ಫೀಲ್ ಥರ್ಸ್ಟಿ, ಸ್ವೆಟಿಂಗ್ ಮೋರ್ ವೆನ್ ಇಟ್ ಈಸ್ ಹಾಟ್. ಈ ಇಷ್ಟು ಆಪ್ಷನ್ಸ್ ಅಲ್ಲಿ ಐಡೆಂಟಿಫೈ ದ ರಿಫ್ಲೆಕ್ಸ್ ಆಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ರಿಫ್ಲೆಕ್ಸ್ ಆಕ್ಷನ್ ಬಂದು ಇಲ್ಲಿ ಫಸ್ಟ್ ನೀವು ನೋಡಬೇಕು, ಟರ್ನಿಂಗ್ ಓವರ್ ಹೆಡ್ ಸಡನ್ಲಿ ಆಫ್ಟರ್ ಹಿಯರಿಂಗ್ ಅ ಲೌಡ್ ನಾಯ್ಸ್. ಯಾರೋ ಒಬ್ರು ಜೋರಾಗಿ ನಾಯ್ಸ್ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡ್ತಾ ಇದ್ದೀರಾ, ನೀವು ಸಡನ್ ಆಗಿ ಟರ್ನ್ ಮಾಡ್ತಾ ಇದ್ದೀರಾ, ಅದು ರಿಫ್ಲೆಕ್ಸ್ ಆಕ್ಷನ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೋದು ಆಂಗ್ರಿ ಬಂದಾಗ ಎಂಡೋಕ್ರೈನ್ ಗ್ಲ್ಯಾಂಡ್ಗೆ ರಿಲೇಟೆಡ್ ಆಗಿದೆ. ಡ್ರಿಂಕಿಂಗ್ ವಾಟರ್ ಥರ್ಸ್ಟಿ ಅದು ಕೂಡ ಏನಾಗುತ್ತೆ, ರಿಫ್ಲೆಕ್ಸ್ ಆಕ್ಷನ್ ಆಗಲ್ಲ. ಸ್ವೆಟ್ಟಿಂಗ್ ಮೋರ್ ಕೂಡ ಏನಾಗಲ್ಲ, ರಿಫ್ಲೆಕ್ಸ್ ಆಕ್ಷನ್ ಆಗೋದಿಲ್ಲ. ಯಾರಾದರೂ ಕರೆದಾಗ ಸಡನ್ ಆಗಿ ಟರ್ನ್ ಆದರೆ ಅದು ರಿಫ್ಲೆಕ್ಸ್ ಆಕ್ಷನ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಂಕ್ಷನ್ ಆಫ್ ಮೆಡುಲ್ಲಾ ಆಫ್ ಹೈಂಡ್ ಬ್ರೈನ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಕಂಟ್ರೋಲಿಂಗ್ ಬಾಡಿ ಪೋಸ್ಚರ್ ಅಂಡ್ ಬ್ಯಾಲೆನ್ಸ್, ಜನರೇಟಿಂಗ್ ರೆಸ್ಪಾನ್ಸಸ್ ಅಕಾರ್ಡಿಂಗ್ ಟು ಇಂಪಲ್ಸಸ್ ರಿಸೀವ್ಡ್ ಬೈ ರಿಸೆಪ್ಟರ್ಸ್, ಕಂಟ್ರೋಲಿಂಗ್ ಬ್ಲಡ್ ಪ್ರೆಷರ್, ವಾಮಿಟಿಂಗ್, ಸಲೈವೇಷನ್, ಕಂಟ್ರೋಲಿಂಗ್ ದ ರಿಫ್ಲೆಕ್ಸ್ ಆಕ್ಷನ್ ಅಂತ ಇದೆ. ಸೊ ಇಲ್ಲಿ ಮೆಡುಲ್ಲಾ ಆಫ್ ಹೈಂಡ್ ಬ್ರೈನ್ ನ ರೈಟ್ ಆನ್ಸರ್ ಏನು ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಕಂಟ್ರೋಲ್ ದ ಬಾಡಿ ಪೋಸ್ಚರ್ ಅಂಡ್ ಬ್ಯಾಲೆನ್ಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಆಪ್ಷನ್ಸ್ ನೋಡಿ, ಫ್ಯೂಷನ್ ಆಫ್ ಗ್ಯಾಮಿಟ್ಸ್ ಟೇಕ್ಸ್ ಪ್ಲೇಸ್ ಆನ್ ಸ್ಟಿಗ್ಮಾ, ಎವ್ರಿ ಪಾಲಿನೇಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ zygote, all the floral parts persist in the flower, after fertilization ovule transform into seed ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತ ಕೊಟ್ಟರೆ ಏನಂತ ಅರ್ಥ, ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ, ಓವ್ಯೂಲ್ ಟ್ರಾನ್ಸ್ಫಾರ್ಮ್ ಟು ಸೀಡ್. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಏನಾಗುತ್ತೆ, ಫರ್ಟಿಲೈಸೇಷನ್ ಆಗಬೇಕಾದ್ರೆ ಓವ್ಯೂಲ್ ಏನಾಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ ಟು ದ ಸೀಡ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 77. ಬಾಯ್ ಇನ್ಹೆರಿಟ್ಸ್ ವೈ ಕ್ರೋಮೋಸೋಮ್. ಆಪ್ಷನ್ ಎ ಓನ್ಲಿ ಫ್ರಮ್ ಹಿಸ್ ಮದರ್, ಫ್ರಮ್ ಫಾದರ್ ಅಂಡ್ ಮದರ್ ಬೋತ್, ಓನ್ಲಿ ಫ್ರಮ್ ಹಿಸ್ ಫಾದರ್ ಅಂತ ಕೊಟ್ಟಿದ್ದಾರೆ. ಈಗ ಬಾಯ್ಗೆ ವೈ ಕ್ರೋಮೋಸೋಮ್ ಬರ್ತಾ ಇದೆ ಅಂದರೆ ಎಲ್ಲಿಂದ ಬರುತ್ತೆ ಅದು, ಇಟ್ ಈಸ್ ಫ್ರಮ್ ಹಿಸ್ ಫಾದರ್. ಬಿಕಾಸ್ ಫಾದರ್ ಅಲ್ಲಿ ಏನಾಗಿದೆ, ಮಿಸ್ ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್ ಇರೋದು ಎಕ್ಸ್ ಅಂಡ್ ವೈ. ಈ ವೈ ಬರಬೇಕಂದ್ರೆ ಫಾದರ್ ಇಂದನೇ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ರೋಸೆಸ್ ಆಫ್ ಕಂಟಿನ್ಯೂಯೇಷನ್ ಆಫ್ ಅನ್ಫೇವರಬಲ್ ವೇರಿಯೇಷನ್ಸ್ ಡ್ಯೂ ಟು ಆನ್ ಆಕ್ಸಿಡೆಂಟ್ ಇನ್ ಅ ಪಾಪ್ಯುಲೇಷನ್. ನಾನು ಬೆಳಗ್ಗೆ ಕೂಡ ಇವತ್ತು ರಿವಿಷನ್ ಮಾಡುವಾಗ ನಿಮಗೆ ಹೇಳಿದೆ, ಆಕ್ಸಿಡೆಂಟಲ್ ಪ್ರೋಸೆಸ್ಸಲ್ಲಿ ಏನಾದರೂ ಆಗ್ತಾ ಇದೆ ಅಂತಂದರೆ ಆಪ್ಷನ್ಸ್ನ ನೋಡೋ ಅವಶ್ಯಕತೆನೇ ಇಲ್ಲ. ಇಟ್ ಈಸ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಡ್ರಿಫ್ಟ್. ಮೆಕ್ಯಾನಿಸಮ್ ಆಫ್ ಇವ್ಲ್ಯೂಷನ್ ಅಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ, 4 ಮೆಕ್ಯಾನಿಸಮ್ ಇದೆ: ಮ್ಯುಟೇಷನ್, ಮೈಗ್ರೇಷನ್, ನ್ಯಾಚುರಲ್ ಸೆಲೆಕ್ಷನ್, ಜೆನೆಟಿಕ್ ಡ್ರಿಫ್ಟ್. ಆಕ್ಸಿಡೆಂಟಲ್ ಪ್ರೋಸೆಸ್ ಅಲ್ಲಿ ಆಗೋದು ಜೆನೆಟಿಕ್ ಡ್ರಿಫ್ಟ್ ಆಗಿದೆ. ಎಸ್. ಕ್ವಶನ್ ನಂಬರ್ 79 ನೋಡಿ, ಕುಲ್ಸ್ ಸಿಸ್ಟಮ್ ಆಫ್ ಇರಿಗೇಷನ್ ಈಸ್ ಕಾಮನ್ ಇನ್. ಆಪ್ಷನ್ಸ್ ನೋಡಿ, ಆಂಧ್ರ ಪ್ರದೇಶ್ ಅಂಡ್ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್ ಅಂತ 4 ಆಪ್ಷನ್ಸ್ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಹಿಮಾಚಲ್ ಪ್ರದೇಶಲ್ಲಿ ಏನು ನೋಡಬಹುದು ನೀವು, ಕುಲ್ಸ್ ಸಿಸ್ಟಮ್ ಆಫ್ ಇರಿಗೇಷನ್ ನ ನೋಡಬಹುದು. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 80. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್ ಆಫ್ ಮ್ಯಾನೇಜಿಂಗ್ ವೇಸ್ಟ್. ಯಾವುದು ಕರೆಕ್ಟ್ ಮೆಥಡ್ ಅಲ್ಲ? separating dry and wet waste, burning hospital waste, preparing biogas from the hotel waste, land filling plastic waste ಅಂತ ಕೊಟ್ಟಿದ್ದಾರೆ. ಅಮಾಂಗ್ ದ 4 ಆಪ್ಷನ್, ಐ ಥಿಂಕ್ ನಿನ್ನೆ ನಿಮಗೆ ನಡೆದಂಥ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಅನ್ನು ಕೊಟ್ಟಿದ್ದೀನಿ ನಾನು ಪ್ರೀವಿಯಸ್ ಅಲ್ಲಿ. ಇಲ್ಲಿ ದ ಬರ್ನಿಂಗ್ ಆಫ್ ಹಾಸ್ಪಿಟಲ್ ವೇಸ್ಟ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್ ಆಫ್ ಮ್ಯಾನೇಜಿಂಗ್ ದ ವೇಸ್ಟ್. ಇದರಿಂದ ಏನಾಗುತ್ತೆ, ಪಲ್ಯೂಷನ್ ಆಗುತ್ತೆ. ಹೋಪ್ ಸ್ಟೂಡೆಂಟ್ಸ್, 40 ಕ್ವಶನ್ಸ್ ಇನ್
ಪೇಪರ್ 5 ಪ್ರಾಕ್ಟೀಸ್ ಪೇಪರ್ 5 ಇದು ನಿಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಾನು ಏನೆಲ್ಲ ಕೊಡ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಇದನ್ನು ರಿಕಾಲ್ ಮಾಡಿಕೊಂಡು ಎಕ್ಸಾಮಲ್ಲಿ ಕೊಟ್ಟರೆ ಕರೆಕ್ಟ್ ಆನ್ಸರ್ನ ಬರೀರಿ. ದ ಓನ್ಲಿ ಇಂಟೆನ್ಷನ್ ನೀವೆಲ್ಲ ಕೂಡ A+ ತಗೊಂಡ್ರೆ ನಿಮಗಿಂತ ಹೆಚ್ಚು ನಾನೇ ಖುಷಿ ಪಡ್ತೀನಿ. ನೀವು ಕೂಡ ಅದೇ ರೀತಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಮಾರ್ಕ್ಸ್ನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್. ಕೀಪ್ ಸ್ಟಡಿಯಿಂಗ್.